ವಿದ್ಯಾರ್ಥಿಗಳ ಶೇಕಡಾ ಲೆಕ್ಕಗಳು ಎಷ್ಟು ನಮೂನೆ ಇರ್ತಾವ, ಎಷ್ಟು ಪ್ರಕಾರ ಇರ್ತಾವ ಅನ್ನೋದು ನೀವು ತಿಳ್ಕೊಬೇಕು. ಶೇಕಡ ಅಂದರೆ ಹೆಂಗೆ ನೀವು ಇಂಥ ಲೆಕ್ಕಗಳು ಬಂದ್ರೆ ನಾವು ಹೆಂಗೆ ಮಾಡಬೇಕು. ಶೇಕಡಾನೇ ಅತಿ ದೊಡ್ಡ ಅನುಕ್ರಮ ನಂಬರ್ ಅಭ್ಯಾಸ ಯಾವುದು ಶೇಕಡ. ಶೇಕಡಾದಲ್ಲಿ ಅನೇಕ ಪ್ರಕಾರದ ಗಣಿತಗಳಿರ್ತಾವೆ. ಅದು ವಿಚಾರ ಮಾಡುವಂಥ ಶಕ್ತಿ ಬೆಳೆಸೋದೇ ಶೇಕಡಾ ಕ್ರಮ. ಶೇಕಡಾ ಕ್ರಮದಲ್ಲಿ ಲೆಕ್ಕಗಳನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಮುಂದಿನ ಲೆಕ್ಕಗಳು ಭಾಳ ಸರಳ ಆಗ್ತಾವೆ. ವಿಡಿಯೋ ಮ್ಯೂಟ್ ಮಾಡಿರಿ, ಬಿಡಿಸ್ರಿ. ನೀವು ಎಷ್ಟು ತಿಳ್ಕೊತೀರಿ ನೋಡಿರಿ. ತಿಳ್ಕೊಂಡಿಂದ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡಿರಿ. ವಿಡಿಯೋ ಆನ್ ಮಾಡಿರಿ. ತಿಳಿಸೋದು ಬರ್ಕೊಂಡು ಬಿಡಿಸೋದಾಗಿತ್ತಂದ್ರೆ ವಿಡಿಯೋ ಆನ್ ಮಾಡಿ. ಈಗ ನೋಡ್ರಿ, 20 ಸೆಂಟಿಮೀಟರ್ ನೀರಿನ ಎತ್ತರದ ಒಂದು ಪಾತ್ರೆಯಲ್ಲಿ, ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಇದು ಒಂದು ಪಾತ್ರೆ ಅದ. ಈ ಪಾತ್ರೆ ಏನಾಗ್ತದ ಅಂತಂದ್ರೆ ಇದನ್ನು 20 ಸೆಂಟಿಮೀಟರ್ ಅದ ಅಂತ ತಿಳ್ಕೊರಿ. ಇದು 20 ಸೆಂಟಿಮೀಟರ್ ಅದ, ಇದು 20 ಸೆಂಟಿಮೀಟರ್ ಅದ. ಇಲ್ಲಿ ನೀರೇನದ ಪಾತ್ರೆಯೊಳಗೆ ನಾವು 20 ಪಾತ್ರೆಯಲ್ಲಿ ಒಂದು ಘನ ವಸ್ತುವನ್ನು ಮುಳುಗಿಸಿದಾಗ ಇಲ್ಲಿ ನೀರದು. ಈ ನೀರ್ದಾಗ ಒಂದು ಘನ ವಸ್ತು ಅಂದ್ರೆ ಒಂದು ಏನಾದರೂ ಕಲ್ಲು ಬರ್ಫ್ ಹಾಕಿದಾಗ 5 ಸೆಂಟಿಮೀಟರ್ಗೆ ಅದು 1 ಸೆಂಟಿಮೀಟರ್ ಎತ್ತರ ಆಗ್ತದೆ. 5 ಇದರದ್ದು ಭಾಗದ ಘನವಸ್ತು 5 ಗ್ರಾಮದ ಒಂದು ವಸ್ತುವನ್ನು ಹಾಕಿದ್ರೆ ನೀರಿನ ಎತ್ತರ ಆಗ್ತದೆ 5 ಗ್ರಾಮ್ ಅಥವಾ ಒಂದು 5 ವಸ್ತುವನ್ನು, ಒಂದು ಘನ ವಸ್ತುವನ್ನು ಮುಳುಗಿಸಿದಾಗ ಒಂದು ಘನ ವಸ್ತು ಎಷ್ಟೋ ತೂಕದ, ಅದರ ತೂಕ ನಿರ್ದಿಷ್ಟ ಇಲ್ಲ. ಒಂದು ಘನ ವಸ್ತುವನ್ನು ಹಾಕಿದರೆ 5ನೇ ಒಂದು ಭಾಗ ಇರ್ತದೆ. ಅಂದ್ರೆ 5 ಸೆಂಟಿಮೀಟರ್ ಇತ್ತಂದ್ರೆ 1 ಸೆಂಟಿಮೀಟರ್ ಹೆಚ್ಚರ ಆಗ್ತದೆ. ಒಂದು 5 ಸೆಂಟಿಮೀಟರ್ ನೀರಿನ ಒಂದು ಪಾತ್ರೆ ಅದ ಅಂತ ತಿಳ್ಕೊ. 5 ಸೆಂಟಿಮೀಟರ್ದೊಳಗೆ ಒಂದು ಘನ ವಸ್ತುವನ್ನು ಹಾಕಿದ್ರೆ ಏನಾಗ್ತದೆ, ಅದು ನೀರ 5 ಸೆಂಟಿಮೀಟರ್ ಇದ್ದದ್ದು 1 ಸೆಂಟಿಮೀಟರ್ ಏನಾಗ್ತದೆ ಹೆಚ್ಚಾಗ್ತದೆ. ಅಂದ್ರೆ 6 ಸೆಂಟಿಮೀಟರ್ ಆಗ್ತದೆ. ಒಂದು 5 ಸೆಂಟಿಮೀಟರ್ ಇದ್ದದ್ದು ಎತ್ತರ 5 ಸೆಂಟಿಮೀಟರ್ ಇತ್ತಂದ್ರೆ ಏನಾಗ್ತದೆ 6 ಸೆಂಟಿಮೀಟರ್ ಆಗ್ತದೆ. ಅದ್ರ 1 ಸೆಂಟಿಮೀಟರ್ ಹೆಚ್ಚಾಗ 5ನೇ ಒಂದು ಭಾಗ ಹೆಚ್ಚಾಗ್ತದೆ. 5 ಇದ್ದದ್ದು 6 ಆಗ್ತದೆ ಅಂತ ಅರ್ಥ. ಅದು ಅವಾಗ 20 ಸೆಂಟಿಮೀಟರ್ ಎತ್ತರದ ಒಂದು ಪಾತ್ರೆಯಲ್ಲಿ ಒಂದು ಘನ ವಸ್ತುವನ್ನು ಮುಳುಗಿಸಿದಾಗ ನೀರಿನ ಎತ್ತರವು 5ನೇ ಒಂದು ಭಾಗದಷ್ಟು ಹೆಚ್ಚಾದರೆ, 5ನೇ ಒಂದು ಭಾಗ ಇತ್ತಂದ್ರೆ 1 ಸೆಂಟಿಮೀಟರಿಗೆ 5ನೇ ಒಂದು ಭಾಗ ಎತ್ತರ. 5ನೇ ಒಂದು ನೀರಿನ ಎತ್ತರ. ನೀರಿನ ಎತ್ತರ ಎಷ್ಟು? 5ನೇ ಒಂದು ಸೆಂಟಿಮೀಟರ್. ಇದು ಸೇಮ್. 20 ಸೆಂಟಿಮೀಟರ್ ನೀರಿನ ಪಾತ್ರೆಯಲ್ಲಿ ಘನ ವಸ್ತುವನ್ನು ಹಾಕಿದಾಗ ಎಷ್ಟು ಎತ್ತರ ಆಗ್ತದೆ? 20 ಗುಂಡ್ಲೆ 1 ಸರ್ವಸ್ ಬಾಗಿಲೆ 1 ಗುಂಡ್ಲೆ 5 ಇದರದ್ದು 5 ಒಂದು ಇಡಬೇಕಲ್ಲ. 1 ಗುಂಡ್ಲೆ 5 5 ಒಂದಲೇ 5 4 ಬರೋಬ್ಬರಿ ಎಷ್ಟಾಯ್ತು? 4 ಸೆಂಟಿಮೀಟರ್ ಎತ್ತರ. ಎಷ್ಟು? ಒಂದು ಘನ ವಸ್ತುವನ್ನು ಹಾಕಿದಾಗ ಎಷ್ಟಾಯ್ತು? 4 ಸೆಂಟಿಮೀಟರ್ ಆಯಿತು. ಈಗಿನ ನೀರಿನ ಎತ್ತರದ ಎಷ್ಟು ಪ್ರತಿಶತ ಹೆಚ್ಚಾಯಿತು ಅಂದ್ರೆ 20 ಸೆಂಟಿಮೀಟರ್ಕ ಏನಾಯ್ತು? 4 ಸೆಂಟಿಮೀಟರ್ ಆಯ್ತು. 20 ಸೆಂಟಿಮೀಟರ್ಗೆ ಎಷ್ಟಾಯ್ತು? 4 ಸೆಂಟಿಮೀಟರ್ ಆಯ್ತು. ಅಂದ್ರೆ 1 ಸೆಂಟಿಮೀಟರ್ ಎಷ್ಟು ಏರ್ತು? 20ಕ್ಕೆ 4 ಏರ್ತು. ಅಂದ್ರೆ ಎಷ್ಟು ಸೆಂಟಿಮೀಟರ್ ಶೇಕಡ ಎತ್ತರ ಎಷ್ಟಾಯ್ತು ಅದನ್ನು ತಿಳ್ಕೊಬೇಕು. 20 ಸೆಂಟಿಮೀಟರಿಗೆ 20 ಸೆಂಟಿಮೀಟರಿಗೆ ಎಷ್ಟು? 4 ಸೆಂಟಿಮೀಟರ್ ಎತ್ತರ ಆಯ್ತು. ಘನ ವಸ್ತುವನ್ನು ಹಾಕಿದಾಗ ಎಷ್ಟಾಯ್ತು? 4 ಸೆಂಟಿಮೀಟರ್ ಎತ್ತರ ಆಯ್ತು. ಶೇಕಡ ಅಂದರೆ ಎಷ್ಟು? ಒಂದು ವೇಳೆ 100 ಸೆಂಟಿಮೀಟರ್ಗೆ ಅದರ ಎತ್ತರ ಎಷ್ಟು ಅಂತ ಕೇಳ್ತಾರೆ. 100 ಗುಂಡ್ಲೆ 4 ಸರಾಸರಿಯಾಗಲೇ 20. 20 ಒಂದಲೇ 25. 5 4 20 ಶೇಕಡ ಹೆಚ್ಚಳ. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 20 ಹೆಚ್ಚಳ. ಶೇಕಡ 20 ಏರಿಕೆ ಆದಂಗ. ಇದನ್ನ ಅರ್ಥ ಮಾಡ್ಕೊಂಡು ಹೆಂಗೆ? 1 ಸೆಂಟಿಮೀಟರ್ ನೀರಿನ ಪಾತ್ರೆ ಒಳಗೆ ಒಂದು ಘನ ವಸ್ತುವನ್ನು ಹಾಕಿದ್ರೆ 5ನೇ ಒಂದು ಇರ್ತದ. ನೀರಿನ ಎತ್ತರ 5ನೇ ಒಂದು ಆಗ್ತದ.
ಹೆಂಗೆ ಅರ್ಥ ಮಾಡ್ಕೋಬೇಕು? ಭಿನ್ನ ರಾಶಿ ಇತ್ತಂದ್ರೆ ಒಂದಂತ ತಿಳ್ಕೋಬೇಕು. 1 ಸೆಂಟಿಮೀಟರ್ ಎತ್ತರಕ್ಕೆ 1/5 ಒಂದು ಎತ್ತರ ಆಗ್ತದೆ. 20 ಸೆಂಟಿಮೀಟರ್ಗೆ ಎಷ್ಟಾಗ್ತದೆ? 20 ಸೆಂಟಿಮೀಟರ್ಗೆ ಎಷ್ಟು ಆತಂತ ತಕ್ಕೊಂಡಿಂದ ಎಷ್ಟಾಯ್ತು? 4 ಸೆಂಟಿಮೀಟರ್ ಎತ್ತರ. ಎಷ್ಟಕ್ಕಾಯ್ತು? 20ಕ್ಕೆ 4 ಎತ್ತರ ಆಯ್ತು. 20 ಸೆಂಟಿಮೀಟರ್ ನೀರಿನ ಪಾತ್ರೆಯಲ್ಲಿ ಹಾಕಿದಾಗ 4 ಸೆಂಟಿಮೀಟರ್ ಎತ್ತರ ಆಯ್ತು. 100 ಶೇಕಡ ಅಂದ್ರೆ 100 ಸೆಂಟಿಮೀಟರ್ ಪಾತ್ರೆ ಒಳಗೆ ಹಾಕಿದರೆ ಎಷ್ಟು ಎತ್ತರ ಆಗ್ತದೆ? ಶೇಕಡ 20 ಹೆಚ್ಚಳ ಆಗ್ತದೆ. ಇಷ್ಟು ನೀವು ಅರ್ಥ ಮಾಡ್ಕೊಂಡು ಗಣಿತ ಮಾಡ್ಕೊಳ್ಳಿ. ಸರಿಯಾಗಿ ಅರ್ಥ. ಶೇಕಡದಾಗ ಎಲ್ಲದರೊಳಗೆ ದೊಡ್ಡ ಅನುಕ್ರಮ ನಂಬರ್ ಯಾವುದಂದ್ರೆ ಶೇಕಡ. ನೀವು ಶೇಕಡಾದಲ್ಲಿ ಎಲ್ಲ ಅರ್ಥಗಳನ್ನು ನಾವು ಶೇಕಡಾದ ದೊಡ್ಡ ಪ್ರಮಾಣ ಯಾಕೆ ಇರ್ತದಂದ್ರೆ ಎಲ್ಲ ನಾಲೆಜ್ ಜಾಸ್ತಿ ಬರೋದು ಶೇಕಡಾ ಪ್ರಮಾಣ ಲೆಕ್ಕದಾಗ. ಶೇಕಡಾ ಪ್ರಮಾಣದಲ್ಲಿ ಭಾಳ ತಿಳುವಳಿಕೆ, ವಿಚಾರ ಶಕ್ತಿ ಬೆಳೆಸ್ತದೆ. ಆ ಗಣಿತಗಳನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ತಿಳಿಸೋದೇ ಶೇಕಡಾ ಪ್ರಮಾಣ. ಚೆನ್ನಾಗಿ ಫೇರ್ದಾಗ ನೋಡ್ರಿ, ಚೆನ್ನಾಗಿ ಬರ್ಕೊ.